great institution like Sri Ramakrishna Vidyashala, citadel of education and higher values, has been built as envisioned by Shambhavanandaji. Everybody knows that Vidyashala is a unique institution. Generations after generations, the institution is on a progressive path, adapting itself to the time-tested values, Indian cultural heritage, also keeping in tune with the changing times. And that is why Vidyashala education is a perennial source of knowledge, guidance, inspiration and nostalgic memories. Sri Ramakrishna Vidyashala is the result of the sincere hard work of so many teachers, so many well-wishers, so many Swamijis especially. For over 7 decades, we are going to unfurl this footages which gives you an idea how everybody felt about this great institution in the different stages of development, how they looked at this institution, how they contributed and what they expected, all that in a meaningful way. So this will be released in installments, each one telling the real story of their association with the great institution and what they have contributed to the institution. It will be a great document and a unique document especially for alumni, devotees and well-wishers and educationists to know the story of Vidyashala from all those who are directly involved with the institution. These hidden footages, very precious, very lively, very informative footages of a great educational institution will find the light of the day and will enter the minds of all the aspirants who want to know the story of this great institution. Thank you. Most important thing which prompted us to work is ನೀನು ನಾಲೆಡ್ಜ್ ಜಾಸ್ತಿ ಮಾಡ್ಕೊಂತ ಹೇಳಕ್ಕಾಗತ್ತಾ? ಅವ್ರೇನ್ ಮಾಡೋರು, ಬುಕ್ಸ್ ತಗೊಂಡ್ಬರೋರು, ಅಮೆರಿಕಾಯಿಂದ ಎಲ್ಲ ತರಿಸೋರು ಬುಕ್ಸ್, ಕನ್ಸಲ್ಟ್ ಮಾಡೋರು, ಡಿಸ್ಕಸ್ ಮಾಡೋರು, ತೀರ್ಮಾನ ಸ್ಕೂಲ್ನ ಒಂದು ಸ್ಟೇಜ್ ತಂದು ಬಿಟ್ಟು ಆಮೇಲೆ ನೀವು ಹೋಗಿ ಒಂದು ಸ್ಕೂಲ್ ಆಗ್ಬೇಕು. ಸ್ಟಡಿ ಮಾಡ್ತಾ ಇರುವಾಗ ಡೆಸ್ಕ್ ಓಪನ್ ಮಾಡೋ ಹಾಗಿಲ್ಲ. ಅವರು 3 ಬುಲ್ಡೋಸರ್ನ ಇಲ್ಲಿ ಕಳ್ಸಿಕೊಟ್ರು. Most important thing which prompted us to work is ನಮ್ಮ ಪೂರ್ತಿ he relied on the teachers. ನಾವು ಇದ್ದಿದ್ದೇ 8 ಜನ, ಆಗ ಪೂರ್ತಿ ನಮ್ಮನ್ನು ನಂಬಿದ್ದರು. ಅದರಲ್ಲೂ ನಾವೊಂದು 4-5 ಟೀಚರ್ಸ್ನ ಕಂಡ್ರೆ ತುಂಬ ರಿಲಯನ್ಸ್. ಅವ್ರು ಏನು ಹೇಳಿದ್ರದು
ಒಪ್ಕೊಳ್ಳೋರು ಮಾಡೋರು. ಜೊತೆಗೆ ನಮ್ಮನ್ನು ಟ್ರೈನ್ ಮಾಡೋರು, ಬೇರೆ ಬೇರೆ ಮೆಥಡ್ಸ್ನಲ್ಲೆಲ್ಲ ಟ್ರೈನ್ ಮಾಡೋರು. ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಮಾಡ್ಬೇಕು, ಇವನು ನನ್ನ ನಾಲೆಡ್ಜ್ ಜಾಸ್ತಿ ಆಗಬೇಕಲ್ಲ, ಅದಕ್ಕೆ ಏನು ಮಾಡೋದು, ನೀನು ನಾಲೆಡ್ಜ್ ಜಾಸ್ತಿ ಮಾಡ್ಕೊ ಅಂತ ಹೇಳೋಕ್ಕಾಗತ್ತಾ? ಅವ್ರೇನು ಮಾಡೋರು, ಬುಕ್ಸ್ ತೊಗೊಂಬರೋರು, ಅಮೇರಿಕಾಯಿಂದ ಎಲ್ಲ ತರಿಸೋರು ಬುಕ್ಸು, ಯಾವ ಥರ ಪ್ಲ್ಯಾನ್ ಮಾಡಬೇಕು ಏನು ಅಂತ. ಇನ್ಫ್ಯಾಕ್ಟ್ ಇವತ್ತು ನಾವು ಏನು ಡೈರಿ ಅಂತ ಫಾಲೋ ಮಾಡ್ತಾಯಿದ್ದೀವಿ ಸ್ಕೂಲ್ನಲ್ಲಿ, ಇವತ್ತಿಗೂ ಡೈರಿ ಫಾಲೋ ಮಾಡ್ತಾಯಿದ್ದೀವಿ. ಆ ಡೈರಿನ ನನ್ನ ಕೈಲಿ ಕೊಟ್ಟರು, ಒಂದು ಅಮೇರಿಕನ್ ಬುಕ್ಕು, ಯಾವುದೋ ಒಂದು ಅಮೇರಿಕಾದ ಪುಸ್ತಕ ಕೊಟ್ಟರು, ನೋಡು ಭಾಳ ಚೆನ್ನಾಗಿದೆ ಇದು ಈ ಬುಕ್ಕು, ಅದರಲ್ಲೇನು ಈ ಡೈರಿ ವಿಚಾರ ಹಾಗೆ ಹೀಗೆ ಇದ್ದರೆ ಒಳ್ಳೆಯದು ಅಂತ ಇದೆ, ನೀನು ನೋಡು ಒಂದು ಡೈರಿ ಫಾರ್ಮೇಷನ್ ಮಾಡೋಕ್ಕಾಗುತ್ತಾ ನಾವು ನಮ್ಮ ಶಾಲೆಗೆ ನೋಡಿ ಅಂತ ಹೇಳಿ ನನ್ನ ಕೈಲಿ ಕೊಟ್ಟರು. ಅದನ್ನು ನೋಡಿ, ಅದನ್ನಲ್ಲಿ ನೋಡಿದ್ರೆ ಆ 11 ಇಂಪೆರೇಟಿವ್ ನೀಡ್ಸ್ ಆಫ್ ಎಜುಕೇಷನ್, ವಾಟ್ ಆರ್ ದಿ ಪರ್ಪಸಸ್ ಆಫ್ ಎಜುಕೇಷನ್, ವಾಟ್ ಈಸ್ ಎಕ್ಸ್ಪೆಕ್ಟೆಡ್ ಆಫ್ ಎ ಸ್ಟೂಡೆಂಟ್, ಈ ಥರದ್ದೆಲ್ಲ ಇತ್ತು ಅದರೊಳಗೆ. ಸೊ ಅದನ್ನು ತಗೊಂಡು ಒಂದು ಡೈರಿ ಮಾಡಿದೆ ನಾನು. ಹೀಗೆ ನಮಗೆ ಏನು ಮಾಡೋರು, ಏನಾದ್ರು ಅದನ್ನು ಕೊಟ್ಟು ನಮ್ಮನ್ನು ಓದಿಸಿ, ಬೇರೆ 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 ಬುಕ್ಸ್ ಕೊಡೋರು, ನಮ್ಮನ್ನು ಓದೋ ಹಾಗೆ ಮಾಡೋರು, ನಮ್ಮ ನಾಲೆಡ್ಜ್ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದ್ರ ಕಡೆ ನಮ್ಗೆ ಜ್ಞಾನ ಹೋಗಬೇಕು. ನಾವು ಬೇಕಾದ್ರೆ ಹುಡುಕಬೇಕು, ಏನು ಬೇಕಪ್ಪ ಇದೇನೋ ಎಲ್ಲ, ಇದು ಯಾವ ಪುಸ್ತಕ ಹುಡುಕಿದ್ರೆ ನನಗೆ ಐಡಿಯಾಸ್ ಸಿಕ್ಕುತ್ತೆ ಅನ್ನೋದನ್ನು. ಈ ಒಂದು ಟೇಬಲು, ಒಂದು ಹುಡುಗರ ಡೆಸ್ಕ್ ಮೊದಲುಗೊಂಡು ನಾವು ಬೇರೆ ಬೇರೆ ಎಲ್ಲ ರೆಫರ್ ಮಾಡಿ ಅದನ್ನು ಮಾಡ್ಲ್ ಮಾಡಿದ್ವಿ. ಆಗ ಅದನ್ನು ಮಾಡಿ ಅದಕ್ಕೆ ಪ್ಲ್ಯಾನಿಂಗ್ ಎಲ್ಲನೂ ಅವ್ರ ಜೊತೆಲಿ ಕೂತ್ಕೊಳ್ಳೋರು, ನಮ್ಮ ಇಂಜಿನಿಯರು ಕೂತ್ಕೊಳ್ಳೋರು. ಆಮೇಲೆ ಅದ್ರ ಥರ ಒಂದು ಮಾಡೋದು, ಮಾಡಿದ ಮೇಲೆ ಒಂದು ಮಾಡಿಸಿ ಹುಡುಗರನ್ನ ಕೂರ್ಸೋದವ್ರ ಮೇಲೆ, ನೋಡಪ್ಪ ಸರಿಯಾಗಿದೆಯಾ, ಹೈಟ್ ಸರಿ ಇದೆಯಾ, ಆಮೇಲೆ ಅದನ್ನು ಮಾಡೋದು. ಹಾಗೆ ಪ್ರತಿಯೊಂದೂ ಎಕ್ಸ್ಪರಿಮೆಂಟ್ ಮಾಡಿ ಕೆಲಸ ಮಾಡ್ತಾಯಿದ್ದರು, ದುಡುಕು ಯಾವುದೂ ಮಾಡ್ತಾಯಿರಲಿಲ್ಲ. ಮತ್ತು ನಮ್ಮನ್ನು ಬಿಟ್ಟು ಹೋಗ್ತಾನೆ ಇರಲಿ, ಎಲ್ಲದಕ್ಕೂ ಕನ್ಸಲ್ಟ್ ಮಾಡೋರು, ಡಿಸ್ಕಸ್ ಮಾಡೋರು, ತೀರ್ಮಾನ ತಗೊಳ್ಳೋರು. ಆಮೇಲೆ ಪೂರ್ತಿ ಜವಾಬ್ದಾರಿ ನಮ್ಮ ಮೇಲೆ ಹಾಕ್ಬಿಟ್ರು, ಟೀಚರ್ಸ್ ಮೇಲೆ ಜವಾಬ್ದಾರಿ. ಆಮೇಲೆ ಜವಾಬ್ದಾರಿನ ನಾವು ತಪ್ಪಿಸ್ಕೊಳ್ಳೋ ಹಾಗೂ ಇಲ್ಲ, ಯಾವನು ಕೇರ್ಲೆಸ್ ಆಗಿರೋ ಹಾಗಿಲ್ಲ. ಮೊದಲನೇದಾಗಿ ಅವಾಗ ನಮಗೆಲ್ಲ ಸ್ಪಿರಿಟ್ಟು ಜಾಸ್ತಿ, ಏನು ವೈಭವ, ಏನೋ ನಾನು ಮಾಡಿಬಿಟ್ಟೆ ಅಂದರೆ ದೊಡ್ಡ ವೈಭವ, ಮಾಡಿಬಿಟ್ಟೆ ನಾನು ಅಂತ ಆ ಒಂದು ಭ್ರಮೆ ಒಂದು ಇತ್ತಲ್ಲ, ನಾನು ಮಾಡಿದೆ ಅಂತ. ಅದಕ್ಕೋಸ್ಕರ ನಾವು ಭಾರಿ ಕೆಲಸ ಮಾಡೋವಿ, ಎಲ್ಲ ಮಾಡಲೇಬೇಕು, ಸ್ವಾಮೀಜಿ ಹೇಳಿದ್ದಾರೆ, ಏನೋ ದೊಡ್ಡ ಸ್ಕೂಲ್ ಆಗಬೇಡವಾ, ಇದು ಗ್ರೇಟ್ ಸ್ಕೂಲ್ ಆಗಬೇಡವಾ ಅಂತ. ಹಾಗೆ ಎಲ್ಲರೂ ಬೇರೆ ಕಡೆ ಹೋದರೆ ಏನು ತಗೋಬೋದು, ನಮ್ಮ ಸ್ಕೂಲ್ಗೆ ಏನು ಮಾಡ್ಬೋದು ಇದರೊಳಗೆ ಅಂತ ಹೇಳಿ ಅದನ್ನು ನೋಡ್ಕೊಂಡು ಅದ್ರ ಕಡೆಯೇ ಗಮನ. ಆ್ಯಕ್ಟಿವಿಟೀಸು, ಆ ಸ್ಕೂಲ್ನಲ್ಲಿ ಏನಿದೆಯಂತೆ, ಅಲ್ಲಿ ಏನಿದೆ, ಯಾವ ಆ್ಯಕ್ಟಿವಿಟಿ ಇದೆ, ಯಾವ ಥರ ಮಾಡ್ತಾರೆ, ಏನು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇದೆ, ಎಲ್ಲೋದ್ರೂ ಇದು. ಆಮೇಲಿಂದ ನಾನು ಹೆಡ್ ಮಾಸ್ಟರ್ ಆದಾಗ ಅನ್ಕ ಅದೇ ಕೆಲಸನೇ, ನಮಗೆ ಪ್ರಪಂಚ ಅನ್ನೋದು ಬೇರೆಯೇ ಇರಲಿಲ್ಲ. ಫಾರ್ಚುನೇಟ್ಲಿ ನಾವು ಒಂದು 5-6 ಜನ ಬರೀ ಅದೇ ನಮಗೆ ಯೋಚನೆ, ಇನ್ನೇನೂ ಇಲ್ಲ. ನಮ್ಮ ರಾಮಸ್ವಾಮಿಗಳಾಗಲಿ, ಸುಬ್ರಹ್ಮಣ್ಯಮ್ಮ ಆಗಲಿ, ಪಾರ್ಥಸಾರಥಿಗಳಾಗಲಿ, ಸ್ಕೂಲು ಏನಿಲ್ಲ, ಬರೀ ಸ್ಕೂಲೇ, ಏನು ಮಾಡ್ಬೋದು ಇದೇ ಯೋಚನೆ. GSS ಇದು ಸ್ಕೂಲ್ ಆಗಕ್ಕೆ ಮೊದಲೇ ಇದು ಹಾಸ್ಟೆಲ್ ಆಗಿದ್ದಾಗ ಅಲ್ಲಿ ವಾರ್ಡನ್ ಆಗಿದ್ದರು ಅವರು, ಅದನ್ನು ಮಾಡ್ತಾಯಿದ್ರು. ಆಮೇಲಿಂದ ಈ ಶಾಲೆ ಶುರು ಆದಮೇಲೆ ಅವ್ರು ಇಲ್ಲೇ ವರ್ಕ್ ಮಾಡ್ತಾಯಿದ್ರಲ್ಲ ಅಂದ್ಬಿಟ್ಟು ಅವ್ರನ್ನ ಟೀಚರಾಗಿ ಅವ್ರನ್ನೂ ತಗೊಂತು. ಆ್ಯಕ್ಚುಲಿ ಅವ್ರಿಗೆ B.Ed ಆಗಿರಲಿಲ್ಲ, ಅವಾಗೆಲ್ಲ BT ಅಂತ ಕರೀತಾಯಿದ್ವಿ. ಆಮೇಲಿಂದ ಇಲ್ಲಿಗೆ ಸೇರಿದ ಮೇಲೆ BT ಮಾಡಿಸಿದ್ದು ಅವರಿಗೆ. ಆಮೇಲೆ MA ಆಗಿರಲಿಲ್ಲ, ಇಲ್ಲಿಗೆ ಸೇರಿದ ಮೇಲೆ MA ಮಾಡಿಸಿದ್ದು ಅವರಿಗೆ. ಆ ಥರ ಇಲ್ಲಿ 2 ವರ್ಷ ರಜಾ ಕೊಟ್ಟು MA ಮಾಡಿಸಿದ್ರು ಅವರಿಗೆ. ಈ ರೀತಿ ಮಾಡಿ ಅವ್ರನ್ನ ಡೆವಲಪ್ ಮಾಡಿದ್ರು. ಬೇಕಾದಷ್ಟು ಪಾಪ ಮೊದಲು ವಾಲಂಟಿಯರ್ ಆಗಿ ಕೆಲಸ ಮಾಡ್ತಾಯಿದ್ರು. ಅದಕ್ಕೋಸ್ಕರವಾಗಿ ಉತ್ತಪ್ನವರು ಹೆಡ್ ಮಾಸ್ಟರ್ ಆಗಬೇಕು ಅಂತ ಬಂದವರಲ್ಲ ಇಲ್ಲಿ, ಅವರು ಕುರ್ಗ್ ಸರ್ವಿಸ್ನಲ್ಲಿದ್ದು ಅಲ್ಲಿ ರಿಟೈರ್ ಆದವರು. ಅವರು ಶಾಂಭವಾನಂದರಿಗೆ ಭಾಳ ಕ್ಲೋಸ್ ಫ್ರೆಂಡ್ ಅವರು. ಆ್ಯಕ್ಚುಲಿ ಅವರೆಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಅವರುಗಳು. ಆಗ ಸ್ಕೂಲ್ ಶುರು ಮಾಡಬೇಕು ಅಂದಾಗ ಇವ್ರಿಗೆ ಗೈಡೆನ್ಸ್ ಕೊಡೋರು ಯಾರು, ಎಜುಕೇಷನಲ್ ಫೀಲ್ಡ್ನಲ್ಲಿ ಬೇಕಲ್ಲ, ಅದಕ್ಕೆ ಉತ್ತಪ್ನವ್ರನ್ನ ಇವರು ಹಿಡಿದ್ರು. ಸೊ ಉತ್ತಪ್ನವ್ರನ್ನ ಅವರು ಅಲ್ಲಿ ದೊಡ್ಡ ಕಾಫಿ ಪ್ಲ್ಯಾಂಟರು ಅವರು. ಅಂಥವ್ರನ್ನ ನೀವು ಇಲ್ಲ, ಇದು ಏನಾದ್ರು ಬಂದು ಮಾಡಬೇಕು, ಸ್ವಲ್ಪ ಅವ್ರ ಒಂದು
ಸ್ಕೂಲ್ನ ಒಂದು ಸ್ಟೇಜ್ಗೆ ತಂದು ಬಿಟ್ಟು ಆಮೇಲೆ ನೀವು ಹೋಗಿ ಒಂದು ಸ್ಕೂಲ್ ಆಗಬೇಕು. ಯಾರೂ ನಮ್ಗೆ ಎಲ್ಡರ್ಸ್ ಇಲ್ಲ, ಆದ್ದರಿಂದ ನೀನು ಬಂದು ಮಾಡಬೇಕು. ಜಗನ್ನಾಥ್ ಸಾರು ಯಾವಾಗ ಉತ್ತಪ್ಪನವರು 5 ವರ್ಷ ಆದಮೇಲೆ ನಾನು ಹೋಗಲೇಬೇಕು ಅಂತ ಹೇಳಿದ್ರು, ಆಗ ಉತ್ತಪ್ಪನವರು ಅವ್ರದ್ದು ಲ್ಯಾಂಡೆಲ್ಲ ನಾಶ ಆಗ್ತಾಯಿತ್ತು, ಪ್ಲಾಂಟೇಶನ್ ಎಲ್ಲ ಹೋಗ್ತಾಯಿತ್ತು. ಅದಕ್ಕೋಸ್ಕರ ಸ್ವಾಮೀಜಿ ನಾನು ಸ್ವಲ್ಪ ಕಳಿಸ್ಕೊಡಿ ಅಂತ ಇದು ಮಾಡ್ತಾ ಬಂದರು. ಅಷ್ಟೊತ್ತಿಗೆ ಒಂದು ಸ್ವಲ್ಪ ಒಂದು ಸ್ಟೇಜಿಗೆ ಬಂದಿತ್ತು. ಆಗ ಏನು ಮಾಡೋದು, ಹೆಡ್ ಮಾಸ್ಟರ್ ಬೇಕಲ್ಲ. ಆಗ ನಮಗಿನ್ನು 4 ವರ್ಷ ಸರ್ವೀಸು, ನಮ್ಮ 4 ವರ್ಷದವ್ರನ್ನ ಮಾಡೋಕ್ಕಾಗತ್ತಾ? ಆವಾಗ ಇವರು ಡಿವೋಟಿ, ಯಾರು ಜಗನ್ನಾಥ್ ಡಿವೋಟಿ, ಬ್ಯಾಂಗ್ಳೂರು ಆಶ್ರಮಕ್ಕೆಲ್ಲ ತುಂಬ ಹೋಗ್ತಾ ಇದ್ದರಂತೆ. ಇವರು ಡಿವೋಟಿ, ಇವರು ಭದ್ರಾವತಿಯಲ್ಲಿ ಒಂದು ಮುನ್ಸಿಪಲ್ ಸ್ಕೂಲ್ನಲ್ಲೆಲ್ಲೋ ಕೆಲಸ ಮಾಡ್ತಾಯಿದ್ರು. ಸೊ ಇವರು ಎಜುಕೇಷನಲ್ ಫೀಲ್ಡ್ನಲ್ಲಿ ಇರೋರು. ಅವರು MEd ಎಲ್ಲ ಮಾಡ್ಕೊಂಡಿದ್ದರು, ಆಮೇಲೆ ಡೆಲ್ಲಿಲೆಲ್ಲನೂ ಇದ್ದರು ಸ್ವಲ್ಪ, ಆಮೇಲೆ ಒಳ್ಳೆ ಕ್ವಾಲಿಫಿಕೇಷನ್ ಇತ್ತು. ವೆರಿ ಗುಡ್ ಮ್ಯಾನ್, ಮೋರ್ ದೆನ್ ಎವ್ರಿಥಿಂಗ್ ಈ ವಾಸ್ ಎ ವೆರಿ ಫೈನ್ ಜೆಂಟ್ಲ್ಮನ್. ಆದ್ದರಿಂದ ಅವ್ರನ್ನ ನೀವು ಬಂದು ಚಾರ್ಜ್ ತಗೊಳ್ಳಿ ಅಂತ ಹೇಳಿ ಅಲ್ಲಿ ರಿಸೈನ್ ಮಾಡಿ ಇಲ್ಲಿಗೆ ಬಂದ್ಬಿಟ್ರು. ಇಟ್ ಇಸ್ ಎ ಲಾಸ್. ಯಾಕೆಂದರೆ ಬಿಲ್ಡಿಂಗ್ ಸ್ಟೇಜ್ ಇನ್ನೂ ಏನು ಮಾಡಬೇಕು, ಇನ್ನೂ ಅವರು ಹಿ ಲಿವ್ಡ್ ಫಾರ್ ಎ ವೆರಿ ಶಾರ್ಟ್ ಪೀರಿಯಡ್ ಅಲ್ವಾ. ಆದ್ದರಿಂದ ಆವಾಗ ಸ್ವಲ್ಪ ದಿವಸ ಕೆಲವೇ ವರ್ಷಗಳು ಇದ್ದಿದ್ದರಿಂದ ಅವರು ಏನೇನು ಯೋಚನೆ ಮಾಡಿದ್ರು ಅಷ್ಟು ಇಂಪ್ಲಿಮೆಂಟ್ ಮಾಡೋದಕ್ಕೂ ಆಗಲಿಲ್ಲ. ಎಂಡ್ ಕೇಮ್ ವೆರಿ ವೆರಿ ಫಾಸ್ಟ್. ಬಟ್ ವೆರಿ ಫೈನ್ ಟೀಚರ್, ಎಕ್ಸಲೆಂಟ್ ಟೀಚರ್, ಆ್ಯಂಡ್ ಹೈಲಿ ಇಂಟ್ರೆಸ್ಟೆಡ್ ಇನ್ ಇಂಪ್ರೂವಿಂಗ್ ದಿ ಥಿಂಗ್ಸ್ ಇನ್ ದಿ ಇನ್ಸ್ಟಿಟ್ಯೂಷನ್. ಅವ್ರು ಯಾವತ್ತೂ ನಾನು ಮಾಡ್ತೀನಿ ಅಂತ ಒಂದು ಕೆಲಸನೂ ಮಾಡ್ತಾಯಿರಲಿಲ್ಲ. ಪ್ರತಿಯೊಂದೂ he depended on others and he took them into confidence. ಆಮೇಲೆ ಏನೇನು ಕರೆಕ್ಷನ್ಸ್ ಬೇಕೋ ಏನೇನು ಮಾಡಬೇಕೋ ಎಲ್ಲ ಟೋಟಲಾಗಿ ಡಿಸ್ಕಸ್ ಮಾಡಿ ಒಂದು ಡಿಸಿಷನ್ ತಗೊಂಡು, ಯಾವುದು ಒಂದು ಮಗು ಕೊಟ್ಟ ಸಜೆಷನ್ನೂ ಅವರು ಇದು ಮಾಡ್ತಾಯಿಲ್ಲ. ದೋ ಫೈನಲ್ ಡಿಸಿಷನ್ he would take, but he would take all the suggestions from people. ಫ್ಯಾಮಿಲಿ ಸೈಡ್ನಿಂದ ಯಾವಾಗ ನಾವು ಸೇರ್ಕೊಂಡ್ಬಿಟ್ನೋ ಆಗ ದೇ ರಿಕನ್ಸೈಲ್ಡ್ ಟು ಇಟ್. And in fact afterwards they said they cooperated to the extent, ನೀನೇನು ಇಲ್ಲಿ ಮಾಡಬೇಡಪ್ಪ, ಅಲ್ಲೇನಿದೆಯೋ ಕೆಲಸ ಮಾಡ್ಕೊ, ಇಲ್ಲಿದೇನು ತೊಂದರೆ ತಗೋಬೇಡ, ಎಲ್ಲ ಅಲ್ಲಿದೆ ಏನು ಮಾಡ್ಕೊಪ್ಪ, ಅದಕ್ಕೋಸ್ಕರ ನೀನು ಡಿಸ್ಟರ್ಬ್ ಮಾಡ್ಕೋಬೇಡ, ಅಲ್ಲಿ ಹೋಗ್ಬೇಕಾದ್ರೆ ಹೋಗ್ಬಿಡು, ರಾತ್ರಿ 7 ಗಂಟೆ ಆಗಲಿ ಪರವಾಗಿಲ್ಲ, ನೀನು ಅಲ್ಲಿ ಇದು ಮಾಡ್ಕೊ, ಏನು ಡೋಂಟ್ ವರಿ. ಅವಳ ಟೆಂಪರ್ಮೆಂಟ್ ಹೇಗಿತ್ತು ಅಂದರೆ, ಅವಳು ಅಷ್ಟೇ ಲೈಫ್ನಲ್ಲಿ ನಾನು ಜ್ಯುವೆಲ್ಸ್ ಹಾಕ್ಕೋಬೇಕು, ಅದು ಹಾಕ್ಕೋಬೇಕು, ನಾ ಮೆರಿಬೇಕು ಅನ್ನೋದು ಯಾವುದೂ ಇರಲಿಲ್ಲ. ಇನ್ಫ್ಯಾಕ್ಟ್ ಅವಳು ಸ್ವಲ್ಪ ಈ ಸೋಷಿಯಲ್ ಇದು ಜಾಸ್ತಿ, ಈ ಗಮಕ ಅಂತೆ, ಮ್ಯೂಸಿಕ್ ಅಂತೆ ಎಲ್ಲ ಇದರೊಳಗೆ ಅವಳು ಕಾಲ ಕಳೀತಾ ಇದ್ಳು. ಅವಳು ನಾನು ಇದು ಎಲ್ಲ ಮಾಡ್ತಾಯಿದ್ರೆ ಅವಳಿಗೆ ಸಂತೋಷನೇ, ಮಾಡಿ ನಾವು ಶಿ ವಾಸ್ ಹ್ಯಾಪಿ. ಇದು ಡಿಸಿಪ್ಲಿನ್ ಅಂತಂದರೆ ಒಂದು ರೆಸಿಡೆನ್ಷಿಯಲ್ ಶಾಲೆ ಆದಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಟೈಮ್. ಡಿಸಿಪ್ಲಿನ್ನಲ್ಲಿ 2 things ಆರ್ ಮೇನ್ ಇನ್ ಎ ರೆಸಿಡೆನ್ಷಿಯಲ್ ಸ್ಕೂಲ್. One is time, another is cleanliness. Shyamanandji paid a lot of attention to this time and cleanliness, personally also. ಯಾಕೆಂದರೆ ರೆಸಿಡೆನ್ಷಿಯಲ್ ಸ್ಕೂಲ್ನಲ್ಲಿ ಟೈಮ್ ಏನಾದ್ರು ಮೇಂಟೈನ್ ಮಾಡದೇ ಇದ್ದರೆ ದಿ ಹೋಲ್ ಸಿಸ್ಟಮ್ ಗೋಸ್ ಡೌನ್. ದೇರ್ಫೋರ್ ಅದಕ್ಕೆ ಮಾತ್ರ ಯಾವ ಹುಡುಗರೇ ಆಗಲಿ, ಯಾವ ಪ್ರೋಗ್ರಾಮೇ ಆಗಲಿ ಆ ಟೈಮಿಗೆ ಸರಿಯಾಗಿ ನಡಿಬೇಕು. ಹುಡುಗರದ್ದು ಮೂಮೆಂಟೇ ಆಗಲಿ ಆ ಟೈಮ್ ಪ್ರಕಾರ ಆಗಬೇಕು. ಅದೇ ಇವಾಗ ಫಾರ್ ಎಕ್ಸಾಂಪಲ್ ಕ್ಲಾಸ್ನಲ್ಲಿ ಮಧ್ಯೆ ಬರಬಾರ್ದು. ಅವರು 2 ಪೀರಿಯಡ್ ಮಾಡ್ಬೋದು, 10 ನಿಮಿಷ ಬ್ರೇಕ್, ನೆಕ್ಸ್ಟ್ 2 periods 4 periods ನಾವು ಅಟ್ ಎ ಟೈಮ್ ಮಾಡ್ತಾ ಇರಲಿಲ್ಲ. ಆ್ಯಂಡ್ ಮಧ್ಯೆ ಏನೇ ಕಾರಣಕ್ಕೂ ಹುಡುಗ ಎದ್ದು ಆಚೆ ಹೋಗೋ ಹಾಗಿಲ್ಲ. ಸ್ಟಡಿ ಮಾಡ್ತಾ ಇರುವಾಗ ಡೆಸ್ಕ್ ಓಪನ್ ಮಾಡೋ ಹಾಗಿಲ್ಲ. ಇದೆಲ್ಲ ಡಿಸಿಪ್ಲಿನ್ ತುಂಬ ಇತ್ತು. ಸೊ ಟೈಮ್ನಲ್ಲಿ ಹಾಗೆ ರೀಸಸ್ ಓದಕ್ಕೂ ಹೋಗಬೇಕು ಅಂತಂದರೆ ಆ ಟೈಮ್, ಅದಕ್ಕೆ 10 ನಿಮಿಷ ಆ ಟೈಮ್ನಲ್ಲೇ ಅವನು ಹೋಗಬೇಕು. ಪೀರಿಯಡ್ಗಳ ಮಧ್ಯೆ ಅಲ್ಲಾಡೋ ಆಗಿಲ್ಲ ಅವನು ಪ್ರತಿಯೊಂದರಲ್ಲೂ. ಅಲ್ಲ, ಅದು ನಮಗೆ ಬೇರೆ ಕಡೆ ಅದು ಸ್ಟ್ರಿಕ್ಟ್ನೆಸ್ ಇಲ್ಲದೆ ಇರೋದ್ರಿಂದ ಇದು ಸ್ಟ್ರಿಕ್ಟ್ ಏನೋ ಅಂತ ಕಾಣುತ್ತೆ. ಆದರೆ ಅದು ಇಂಪ್ಲಿಮೆಂಟ್ ಆದಾಗ ಅದು ಆಟೋಮೆಟಿಕ್ಕಾಗಿ ಹೋಗ್ತಾ ಇರುತ್ತೆ, ಅದು ಸ್ಟ್ರಿಕ್ಟ್ ಅಂತ ಅನಿಸೋದೇ ಇಲ್ಲ. ಒನ್ಸ್ ದೆ ಗೆಟ್ ಇನ್ ಟು ದಿ ಗ್ರೂವ್,
ಅವರಿಗೆ ಇದು ಕಷ್ಟ ಅಂತಲೂ ಅನಿಸಲ್ಲ, ಅದು ಕರೆಕ್ಟಾಗಿ ಟೈಮ್ಗೆ ಆಗುತ್ತೆ. ಪ್ರತಿಯೊಂದರಲ್ಲೂ ಅವ್ರು ಟೈಮ್ ಇನ್ಸಿಸ್ಟ್ ಮಾಡ್ತಾಯಿದ್ರು. ಬರೀ ಕ್ಲಾಸ್ ಒಂದೇ ಅಲ್ಲ, ಸ್ವಲ್ಪ ಏನಾದ್ರು ಲೇಟ್ ಆದ್ರೂ, ಸ್ಪೆಷಲಿ ಬಿಗಿನಿಂಗ್ನಲ್ಲಿ ಫಸ್ಟು ಒಬ್ಬರು ವಾರ್ಡನ್ ಇದ್ರು ಇಲ್ಲಿ, ಸ್ವಾಮಿ ವೇದಾನಂದ ಅಂತ. ಅವರು ಭಾಳ ಅವರು ಆ ಗಡಿಯಾರ ಇದೆಯಲ್ಲ, ಇವಾಗ ಸೆಂಟ್ರ್ನಲ್ಲಿ ಒಂದು ಗಡಿಯಾರ ಇದೆ, ಆ ಗಡಿಯಾರದ ಹತ್ರ ಬಂದು ಅಲ್ಲಿ ಸುಮ್ಮನೆ ಹಿಂಗೆ ನಿಂತಿರೋರು. ಅವರು ಒಳ್ಳೆ ಆಜಾನುಭಾವು ಶರೀರ ಅವ್ರದ್ದು, ಜೋರಾಗಿದ್ದರು ಅವರು. ಅಲ್ಲಿ ನಿಂತಿರೋರು ಅವರು ಬೆಂಗಾಲಿ, ಅವ್ರಿಗೆ ಕನ್ನಡ ಸರಿಯಾಗಿ ಬರ್ತಾ ಇರಲಿಲ್ಲ. ಅವರು ಭಾಳ ತಮಾಷೆಗೆ ಹುಷಾರಾಗಿ ಅದಕ್ಕೆ ಕೇರ್ಫುಲ್ಲಾಗಿ ನೋಡ್ಕೊಳ್ಳೋರು, ಯಾವನು ದಾರಿ ತಪ್ಪು ಕುಡ್ದು. ಹಾಗೆ ನಾವು ಮೇಷ್ರುಗಳು ಯಾವನು ಲೇಟಾಗಿ ಲೇಟು 5 ನಿಮಿಷ 10 ನಿಮಿಷ ಒಬ್ಬ ಮೇಷ್ಟ್ರು ಲೇಟು. ಮೇಷ್ಟ್ರು ಹ್ಯಾಸ್ ಎ ವಾಚ್ ರಿಸರ್ಚ್. ಮೇಷ್ಟ್ರು ಹ್ಯಾಸ್ ಎ ವಾಚ್, ಡಸಂಟ್ ಮ್ಯಾಟರ್, ಗೋ ಫಿನಿಶ್. ಈ ರೀತಿ ಕರೆಕ್ಷನ್ಸ್ ಎಲ್ಲನೂ ಮಾಡೋರು. ಎಲ್ಲನೂ ಅಷ್ಟೇ. ಈಗ ಶಾಮೋನ್ ಅಂದರು ಕ್ಲೆನ್ಲಿನೆಸ್ ಅಂತ ಹೇಳೋದಲ್ಲ, ನಾವು ಯಾವಾಗಲೂ ಗಡ್ಡ ಬಿಟ್ಕೊಂಡಿರೋದು, ಶೇವ್ ಮಾಡ್ಕೊಳ್ದೆ ಬರೋದು, ಶಾಬಿ ಆಗಿರೋದು, ಅದು ನೆವರ್. ಯು ಆರ್ ನಾಟ್ ವೆಲ್ ಟುಡೇ? ನೋ, ಐ ಆಮ್ ಆಲ್ ರೈಟ್. ಯು ಹ್ಯಾವ್ ನಾಟ್ ಟೇಕನ್ ಶೇವ್. ಸೊ ಐ ಆಸ್ಕ್ಡ್. ಅವನ ಜನ್ಮದಲ್ಲಿ ಇನ್ನೊಂದು ಸರ್ತಿ ಶೇವ್ ಇಲ್ಲದೆ ಬರಲ್ಲ. ಈ ರೀತಿ ವೇ ಆಫ್ ಇದು ಟೀಚಿಂಗ್ ಎಲ್ಲನೂ ಪ್ರತಿಯೊಂದರಲ್ಲೂ ಹಾಗೇನೆ. ಅವರು ಭಾಳ ಹುಷಾರಾಗಿ ಟೀಚ್ ಮಾಡೋರು. ಅದೇ ಹೇಳಿದ್ರೆ ನಮ್ಮನ್ನು ಓದಬೇಕು, ನಾವು ಆದಷ್ಟು ಜಾಸ್ತಿ ಓದಬೇಕು. ಯಾವುದೋ ಒಂದು ಬುಕ್ ಕೊಡೋದು, ಓದೋದು. ನೋಡು, ನಂಗೆ ಟೈಮ್ ಇಲ್ಲ, ಇದು ಓದ್ಬಿಟ್ಟು ಇದ್ರ ಜಿಸ್ಟ್ ಏನು ಹೇಳು, ಆಮೇಲೆ ಇದರೊಳಗೆ ನಾವೇನಾದ್ರು ಇನ್ಕಾರ್ಪೊರೇಟ್ ಮಾಡೋಕ್ಕೆ ಸಾಧ್ಯ ಅದು ನೋಡು, ಇಷ್ಟೇ ಫಿನಿಶು. 15 ದಿವಸ ಯು ಕ್ಯಾನ್ ಟೇಕ್ ಯುವರ್ ಓನ್ ಟೈಮ್ ಅಂತ ಹೇಳೋರು. ಆದರೆ 5 ದಿವಸ 6 ದಿವಸ ಆದರೆ ಸೆಕೆಂಡ್ ಡಿಡ್ ಯು ಗೋ ಥ್ರೂ ದಟ್ ಬುಕ್, ಫಿನಿಶ್. ಹೀಗೆ ಅದು ಯಾವುದು ಬಿಡ್ತಾ ಇರಲಿಲ್ಲ ಅವರಿಗೆ. ಶ್ಯಾಮಾನಂದ್ರಿಗೂ ಇಷ್ಟನ್ನು ಮಾಡ್ತೀನಿ, ಇದನ್ನು ಈ ಮಟ್ಟಕ್ಕೆ ತರ್ತೀನಿ ಅನ್ನತಕ್ಕಂಥದ್ದು ಬಹುಶಃ ಅವ್ರಿಗೂ ಕಂಡಿರಲಿಲ್ಲ, ಕನಸಿನಲ್ಲೂ ಕಂಡಿರಲಿಲ್ಲ. ಅವರು ಯಾವುದೋ ಒಂದು 3-4 ಗ್ರೌಂಡ್ ಆದರೂ ಮಾಡಬೇಕು ಅಂತ. ಗ್ರೌಂಡೇ ಇಲ್ಲ. ನಾವು ಸ್ಕೂಲು ಶುರು ಮಾಡಿದಾಗ ಫಸ್ಟು 5-6 ಇಯರ್ಸ್ವರೆಗೂ ನಮಗೆ ಗ್ರೌಂಡ್ಸ್ ಇಲ್ಲದೆ, ಒಂದು ಗ್ರೌಂಡ್ ಇಲ್ಲ. ಪಕ್ಕದ ರೈಲ್ವೆ ಗ್ರೌಂಡ್ಗೆ ಹೋಗಿ ಆಡಬೇಕು, ಫುಟ್ಬಾಲು ಗಿಟ್ಬಾಲು ಎಲ್ಲ ಅಲ್ಲಿ ಖಾಲಿ ಬಿದ್ದಿತ್ತು. ಸೊ ಅಲ್ಲಿ ಹೊರಗಡೆ ಹೋಗಿ ಗ್ರೌಂಡ್ ಆಡ್ತಾಯಿದ್ವಿ. ಇಲ್ಲಿ ಒಳಗಡೆ ಇಷ್ಟು ಲ್ಯಾಂಡ್ ಇದ್ರೂ ಫ್ಲ್ಯಾಟ್ ಆಗಿರೋ ಲ್ಯಾಂಡ್ ಒಂದು ಇರಲಿಲ್ಲ. ಅದನ್ನು ಏನೋ ಮಾಡಬೇಕು, ಒಂದು ಎರಡಾದರೂ ಜಾಗ ಮಾಡಬೇಕು ಅಂತೆಲ್ಲ. ಅಷ್ಟೊತ್ತಿಗೆ ಅದೇ ಹೇಳಿದ್ರೆ ಅವ್ರಿಗೆ ಒಂದು ಕೃಪೆ ಇತ್ತು, ಒಂದು ತುಂಬ ಪರಮಹಂಸರ ಅವ್ರ ಕೈಲಿ ಮಾಡಿಸ್ತಾ ಇದ್ದರು ಅಷ್ಟೇ. ಅವರು ಆ ಜನರಲ್ ಕಾರ್ಯಪ್ಪನವರು ಇದು ಮಾಡಿ, ಜನರಲ್ ಕಾರ್ಯಪ್ಪನವರು ಬಂದರು ಒಂದು ಸರ್ತಿ, ಅವ್ರನ್ನ ಕರೆಸಿದ್ರು ಅಂತ. ನಮಗೆ ಅವಾಗ ಪೆರೇಡ್ ಗ್ರೌಂಡ್ ಸಹ ಇಲ್ಲ. ಇವಾಗ ಸ್ಟ್ಯಾಚ್ಯೂ ಹಾಕಿದ್ದೀವಲ್ಲ, ಆ ಸ್ಟ್ಯಾಚ್ಯೂ ಜಾಗದಲ್ಲೇ ನಾವು ಪೆರೇಡ್ ಮಾಡ್ತಾ ಇದ್ದಿದ್ದು. ಅಲ್ಲೇ ಪೆರೇಡ್, ಅದೇ ಪೆರೇಡ್ ಗ್ರೌಂಡು, ಅಲ್ಲೇ ನಿಲ್ಸೋದು. ನಮ್ಮದೆಲ್ಲ 120, 130, 150 ಅದೇ ಪೆರೇಡ್ ಗ್ರೌಂಡು. ನೆಹರು ಬಂದಾಗಲೂ ಅಲ್ಲೇ ಜನರಲ್ ಸಲ್ಯೂಟು, ಕಾರ್ಯಪ್ಪವ್ರಿಗೂ ಅಲ್ಲೇ ಜನರಲ್ ಸಲ್ಯೂಟ್. ಅಷ್ಟೇ ಇದ್ದಿತ್ತು ಜಾಗ, ಬೇರೆ ಫ್ಲ್ಯಾಟ್ ಲ್ಯಾಂಡ್ ನಮಗೆ ಇರಲಿಲ್ಲ. ಕಾರ್ಯಪ್ಪನವ್ರು ಬಂದಾಗ ಅವರು ಕುರುಗ್ನವ್ರು ತಾನೆ, ಅವರು ಮನಸ್ಸು ಮಾಡಿ ಅವರು ಏನಾದ್ರು ಸಹಾಯ ಮಾಡಬೇಕು ನಮಗೆ. ಸೊ ದಿಸ್ ಈಸ್ ದಿ ಕಂಡೀಷನ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಅಂತ ಕಾರ್ಯಪ್ಪನವ್ರಿಗೆ ಅವರು ಕೊಡಗ್ನವ್ರು ತಾನೆ ಸ್ವಲ್ಪ ಇದಿತ್ತು. ಆಲ್ ರೈಟ್, ಐ ವಿಲ್ ಸಿ ದಟ್ ಸಮ್ ಮೆಷಿನ್ಸ್ ಆರ್ ಸೆಂಟ್ ಅಂತ. ಅವರು 3 ಬುಲ್ಡೋಸರ್ನ ಇಲ್ಲಿಗೆ ಕಳಿಸ್ಕೊಟ್ರು. 3 ಬುಲ್ಡೋಸರ್ಸು 2 ವರ್ಷ ನಾನ್ ಸ್ಟಾಪ್ ವರ್ಕ್ ಮಾಡ್ತು. ನಾನ್ ಸ್ಟಾಪ್ MES ಮೂಲಕ ಅದನ್ನು ನಮಗೆ ಕೊಡಿಸಿದ್ರು. ಮಿಲಿಟ್ರಿ ಇಂಜಿನಿಯರಿಂಗ್ ಸರ್ವಿಸ್ನಿಂದ ನಮಗೆ ಕೊಡಿಸಿದ್ರು ಅವರು. ಅದನ್ನು ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿದ್ರು. ಆವಾಗ ನಮಗೆ ದಾಮ್ಬಾಬು ಅವರೆಲ್ಲ ಕೆಲವು ಇಂಜಿನಿಯರ್ಸ್ ಇದ್ದರು, ಅವ್ರನ್ನೆಲ್ಲ ಕರೆಸಿ ಆವಾಗ ಎಲ್ಲಿ, ಯಾಕೆಂದರೆ ತುಂಬ ವ್ಯಾಲಿ ಇದು, ಅದನ್ನು ಪ್ಲ್ಯಾನಿಂಗ್ ಇಲ್ಲದೆ ಮಾಡೋಕ್ಕೆ ಆಗೋಲ್ಲ.
ಅದಕ್ಕೋಸ್ಕರ ಟೆರೇಸಸ್ ಮಾಡಬೇಕು ಅಂತ ಹೇಳಿ ಐಡಿಯಾಸ್ ಮಾಡಿಕೊಂಡು ಅದನ್ನ ಇಂಜಿನಿಯರಿಂಗ್ ಇದೆಲ್ಲ ತಗೊಂಡು ಸಜೆಷನ್ಸ್ ತಗೊಂಡು ಅದಕ್ಕೆ ಆ ಲ್ಯಾಂಡಿನ ಲೆವೆಲ್ಗೆ ತಕ್ಕಂತೆ ಡಿಫರೆಂಟ್ ಲೆವೆಲ್ ಟೆರೇಸಸ್ ಮಾಡಿ ಫೀಲ್ಡ್ ಮಾಡೋದು. ಸೊ ಒಟ್ಟಿನಲ್ಲಿ ಎಲ್ಲ ಲೆವೆಲ್ ಆಗಲೇಬೇಕಲ್ಲ. ಸೊ ಆದ್ದರಿಂದ ಎಲ್ಲ ಲೆವೆಲ್ ಮಾಡ್ಕೊಂಡು ಬಂದ್ಬಿಟ್ರು. ನಾವು ಅದನ್ನು ಫೀಲ್ಡಾಗಿ ಕನ್ವರ್ಟ್ ಮಾಡ್ಕೊಂಡು ಬಂದ್ವಿ. ಫಸ್ಟ್ ಎಲ್ಲ ಲೆವೆಲ್ ಮಾಡಿ ಹಾಕ್ಬಿಟ್ರು. ಎಲ್ಲೆಲ್ಲಿ ಎಷ್ಟೆಷ್ಟು ಸಾಧ್ಯವೋ ಅಷ್ಟಷ್ಟು ಲೆವೆಲ್ಗೆ ಅವರು ಮಾಡಿಬಿಟ್ರು. ಒಂದು ಸ್ಟೇಡಿಯಮ್ಮು ಜೊತೆಗೆ ಬರಬೇಕು. ಹಾಕಿ, ಫುಟ್ಬಾಲ್ ಇಂಥದ್ದಕ್ಕೆಲ್ಲ ದೊಡ್ಡದು ಬೇಕು. ಅದಕ್ಕೋಸ್ಕರ ದೊಡ್ಡ ಟೇಬಲ್ಸು. ಬಾಕಿ ವಾಲಿಬಾಲು, ಬ್ಯಾಸ್ಕೆಟ್ಬಾಲ್ ಇಂಥ ಚಿಕ್ಕ ಟೇಬಲ್ಸು. ಸೊ ಇದ್ದ ಜಾಗನೆಲ್ಲನೂ ಎಷ್ಟು ಸಾಧ್ಯವೋ ಅಷ್ಟು ಮಾಡಿಬಿಟ್ರು. ಒಬ್ಬರು ಬೆಂಗಾಲಿ ಇದ್ದರು. ಆ ಬೆಂಗಾಲಿ ಅವರ ಹೆಸರು ನನಗೆ ಮರ್ತೋಗಿದೆ. ಅವರು ನೆಹರು ಕೈ ಕೆಳಗೆ ಅವರು ಪರ್ಸನಲ್ ಸೆಕ್ರೆಟರಿ ಥರ ವರ್ಕ್ ಮಾಡ್ತಾಯಿದ್ರು. ಆಶ್ರಮಕ್ಕೆ ಅವರು ಬಹಳ ಕ್ಲೋಸು. ಅವರು ಆಶ್ರಮಕ್ಕೆ ಬಹಳ ಕ್ಲೋಸು. ಆಗ ನೆಹರು ಇಲ್ಲಿ ಯಾವುದೋ ಒಂದು ಪ್ರೋಗ್ರಾಮ್ಗೆ ಬ್ಯಾಂಗ್ಳೂರಿಗೆ ಬಂದಿದ್ದರು. ಅವ್ರ ಮೂಲಕ ಆವಾಗ ನೆಹರುನೇ ಇಲ್ಲಿಗೆ ಬರೋದಕ್ಕೆ ಒಪ್ಪಿಸಿ ನೆಹರು ಬಂದ್ಬಿಟ್ರು. ಈ ಕೆಲಸದಲ್ಲಿ ದಾಸಪ್ಪಗಿನ್ನ ಆ ಬೆಂಗಾಲಿನೇ ಮಾಡಿದ್ದು. ಅವರೇ ಮೇಯ್ನು. ಅವರಿಂದನೇ ನೆಹರು ಇಲ್ಲಿಗೆ ಬಂದಿದ್ದು. ಅಂಥ ನೆಹರು ನಮಗೆ ಬರ್ತಾರೆ ಅಂತಂದರೆ ಯು ಕ್ಯಾನ್ ಇಮ್ಯಾಜಿನ್. ನಮ್ಮ ಇನ್ಸ್ಟಿಟ್ಯೂಷನ್ಗೆ ನೆಹರು ಬರ್ತಾರೆ ಅಂದರೆ ಅದು ಇನ್ನೂ ಈಗಿನಾಗೆ ಏನು ಡೆವಲಪ್ ಆಗಿದ್ದಿದ್ರೆ ಯಾರು ಬೇಕಾದ್ರೂ ಬರಲಿ. ಅಂಥ ನೆಹರು ನಮ್ಮ ಹತ್ರ ಬರ್ತಾರ? ಏನಿಲ್ಲ, ಇಲ್ಲಿ ಬರೀ ನಮ್ದು ಈ ಬಿಲ್ಡಿಂಗು ಇಷ್ಟೇ ಜಾಗ ಹೇಳಿದ್ನಲ್ಲ. ನೆಹರುಗೂ ಗಾರ್ಡ್ ಆಫ್ ಆನರ್ ಅಲ್ಲೇ. ಈ ಆಡಿಟೋರಿಯಮ್ನಲ್ಲೇ, ಈ ಆಡಿಟೋರಿಯಮ್ ಅಲ್ಲ, ಇವಾಗ ಲೈಬ್ರರಿ ಆಗಿದೆಯಲ್ಲ ಅದೇ ಆಡಿಟೋರಿಯಮ್ಮು. ಅಲ್ಲೇ ನೆಹರು ಭಾಷಣ ಹುಡುಗರಿಗೆ. ನೆಹರುದು ಫಿಲ್ಮ್ ಶೂಟ್ ಮಾಡಿದ್ದು ಇಲ್ಲಿ. ಆವಾಗ ಲಕ್ಷ್ಮಣಪ್ಪ ಅಂತ ಒಬ್ಬ ಫೋಟೋಗ್ರಾಫರ್ ಇದ್ದರು. ಅವರು ಕಮರ್ಷಿಯಲ್ ಫೋಟೋಗ್ರಾಫರ್ ಲಕ್ಷ್ಮಣಪ್ಪ ಅಂತ. ಅಲ್ಲಿ ಜಗನ್ಮೋಹನ್ ಪ್ಯಾಲೇಸ್ ಹತ್ರ ಸ್ಟುಡಿಯೋ ಇತ್ತು. ಅವರು ಬಂದು ಅದು ಎಲ್ಲ ಶೂಟ್ ಮಾಡಿದ್ದು ಲಕ್ಷ್ಮಣಪ್ಪ. ನೆಹರು ಬಂದಾಗ ಓಪನಿಂಗ್ ಆಫ್ ದಿ ಸ್ವಿಮ್ಮಿಂಗ್ ಪೂಲು. ಆದ್ದರಿಂದ ಆ ಸ್ವಿಮ್ಮಿಂಗ್ ಪೂಲ್ ಓಪನ್ ಮಾಡಬೇಕಾದ್ರೆ ಅವ್ರು ಬಂದರು. ಇಲ್ಲಿ ಹುಡುಗರನ್ನ ಏನು ಮಾಡಿದ್ವಿ, ಈ ಜಂಪಿಂಗ್ ಬೋರ್ಡ್ಸ್ ಇದೆಯಲ್ಲ, ಜಂಪಿಂಗ್ ಬೋರ್ಡ್ ಹತ್ರ 8 ಜನನ ಹುಡುಗರನ್ನ ನಾವು ನಿಲ್ಲಿಸಿದ್ವಿ. ಇವತ್ತೆಲ್ಲ ಹೆಚ್ಚು ಕಮ್ಮಿ 60 ವರ್ಷ, ಅವ್ರಿಗೂ ಆಗಿದೆ, ವಯಸ್ಸುಗಳಾಗಿದೆ ಪಾಪ. ಅವ್ರುಗಳೆಲ್ಲ ಅಲ್ಲಿ ಉದ್ದಕ್ಕೂ ನಿಂತಿದ್ರು. ಅವರು ಅಲ್ಲಿ ನಿಂತಿದ್ದಾಗ ರೆಡಿಯಾಗಿ ನಿಂತಿರೋದು, ನೀರಿಗೆ ಬೀಳೋಕ್ಕೆ ರೆಡಿಯಾಗಿ. ಇವ್ರು ನೆಹರು ಬಂದರು. ಅಲ್ಲಿ ಮೆಟ್ಲತ್ತ ಬಂದು ಅದು ಅಲ್ಲಿ ನಾವೇನು ಟೇಪ್ ಆಗಲಿ ಅದಾಗಲಿ ಇದಾಗಲಿ ಏನೂ ಇರಲಿಲ್ಲ. ಹೌ ಡು ಐ ಇನಾಗರೇಟ್, ಯು ವಾಂಟ್ ಮೀ ಟು ಜಂಪ್ ಅಂತ ಹೇಳಿದ್ರು. ಇಲ್ಲ, ನೋ ಸಿ ಯು ಗಿವ್ ಎ ದೋಸ್ ಬಾಯ್ಸ್ ವಿಲ್ ಜಂಪ್ ಆನ್ ಯುವರ್ ಆರ್ಡರ್ಸ್ ಅಂತ. ಆಮೇಲೆ ಅವರು ಅಲ್ಲಿಂದ ಬಂದರು. ಅವ್ರು ಈ ಕಡೆ ಹೆಣ್ಣಲ್ಲಿ ಇದ್ದಿರಲ್ಲ, ನೆಹರು ಆ ಕಡೆಯಿಂದ ಬಂದರು. ಇಲ್ಲಿಗೆ ಬಂದು ಈ ಹುಡುಗರ ಹತ್ರ ಬಂದು ಆ ಪ್ರತಿಯೊಬ್ಬನ್ನೂ ಅವರು ಮೀಟ್ ಮಾಡಿ ಆಮೇಲಿಂದ ಆ ಕಡೆ ನಿಂತ್ಕೊಂಡು ನಾವು ಗೆಟ್ ಇನ್ ಅಂದರು. ಸರಿ, ಎಲ್ಲ ಜಂಪ್ ಮಾಡಿ ಆ ಥರ ಓಪನಿಂಗ್ ಸೆರೆಮನಿ ಮಾಡಿದ್ದು, ಆ ರೀತಿ ಮಾಡಿದ್ದು. ಸಿಕ್ಕಾಪಟ್ಟೆ ಮುಂದೆ ಬಂದ್ಬಿಟ್ಟ ಅದರೊಳಗೆ. ಬೇಕಾದಷ್ಟು ಅವನಿಗೆ ಹಣ ಎಲ್ಲ ಬಂದ. ಅವರು ಪರ್ಸನಲ್ ಇದಕ್ಕೆ ಏನೂ ಅವರು ಮಾಡ್ಕೊಳ್ತಾ ಇದ್ದಾರೆ. ವೈ ಡಿಡ್ ಯು ಡೂ ದಟ್? ವೈ ಡು ಯು ವೇಸ್ಟ್ ಥಿಂಗ್ಸ್ ಲೈಕ್ ದಟ್? ಒಬ್ಬನ ಲೆಕ್ಚರ್ ಆಗಬೇಕು, ಯಾವ್ದು ಮಧ್ಯೆ ಇಟ್ಟು ಅಂದ್ರೆ ನೋ, ಇಟ್ ಈಸ್ ನಾಟ್ ಇನ್ ದಿ ಪ್ರೋಗ್ರಾಮ್ ಟಿಲ್ ಐ ಫಿನಿಶ್ ದಿ ಸ್ಟ್ರೈನ್ ಶಾಲ್ ನಾಟ್ ಮೂವ್. ತುಂಬಾ ನನ್ನ ಮೇಲೆ ಅವರಿಗೆ ತುಂಬಾ ಫೇತ್ ಇತ್ತು. ಡಿಯರ್ ಅಲುಮನಿ, 28th, 21st, 22nd of December 2024, we are going to have a mega event called Global Meet. I request all of you to come with your family. Let us know in advance. We will have registration process. We will collect the details, your arrival date, your departure date. We will help you with the accommodation. We will help you with the transportation. We will also help you to see around in case you have not visited Mysore. So make use of this opportunity to see Mysore, around Mysore, and our Vidyashala, the other home.